ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅತ್ಯದ್ಭುತವಾದ, ಸ್ವಲ್ಪ ಮ್ಯಾಜಿಕಲ್ ಆಗಿರೋ ಕಥೆಯನ್ನ ನೋಡೋಣ. ನಾವು ಕಳೆದುಕೊಳ್ಳುತ್ತಿರುವ ಆನಂದವನ್ನ ಮರಳಿ ಪಡೆಯುವುದು ಹೇಗೆ ಅನ್ನೋದನ್ನ ತಿಳಿಸುವ ಸುಂದರ ಕಥೆ ಇದು. ಈ ನಿಗೂಢವಾದ ನೀಲಿ ಬಾಗಿಲಿನ ಹಿಂದೆ ಅಂಥದ್ದೇನಿದೆ, ಬನ್ನಿ ಒಟ್ಟಿಗೆ ಅನ್ವೇಷಿಸೋಣ. ಆಲೋಚನೆ ಮಾಡಿ, ನಾವು ಎಷ್ಟೇ ಸುಂದರವಾದ ಪ್ರಪಂಚದಲ್ಲಿ ಬದುಕ್ತಿದ್ರೂ ಕೆಲವೊಮ್ಮೆ ಕತ್ಲಲ್ಲಿ ಸುಮ್ಮನೆ ನಿಂತು ಬಿಡ್ತೇವಾ ಅಲ್ವಾ? ಸುತ್ತಲೂ ಎಷ್ಟೊಂದು ಅದ್ಭುತಗಳಿದ್ರೂ ಬರೀ ಬೇಸರದಿಂದ ಕಾಲಹರಣ ಮಾಡ್ತಿದ್ದೇವಾ? ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಭಾಗ 1, ಒಂದು ವಿಶೇಷ ಉಡುಗೊರೆ, ಹವಾಯಿಗೆ ಪ್ರಯಾಣ. ಈ ಕಥೆಯ ನಾಯಕ ನಿವೃತ್ತರಾದ ಒಬ್ಬ ಪ್ರೀತಿಯ ತಂದೆ. ಇತ್ತೀಚೆಗಷ್ಟೇ ತಮ್ಮ ಪತ್ನಿಯನ್ನ ಕಳೆದುಕೊಂಡು ತುಂಬಾನೇ ಒಂಟಿಯಾಗಿದ್ದ ಅವರಿಗೆ ನೆಮ್ಮದಿಯ ಅಗತ್ಯವಿತ್ತು. ತಂದೆ ಸ್ವಲ್ಪ ಸಂತೋಷವಾಗಿರಲಿ ಅಂತ ಅವರ 2 ಮಕ್ಕಳು ಹವಾಯಿ ದ್ವೀಪದ ಒಂದು ಅದ್ಧೂರಿಯಾದ 7 ಸ್ಟಾರ್ ರೆಸಾರ್ಟ್ಗೆ ಟ್ರಿಪ್ ಅರೇಂಜ್ ಮಾಡಿದ್ರು. ಭಾಗ 2, ಬ್ಲೂ ಕ್ಯೂಬ್ ರಹಸ್ಯ. ಆ ಕೊಠಡಿಯಲ್ಲಿ ಏನಿದೆ? ಆ ಹಿರಿಯ ಮಗ ತಂದೆಗಾಗಿ ಒಂದು ನಿಗೂಢವಾದ ಸರ್ಪ್ರೈಸ್ ಬುಕ್ ಮಾಡಿದ್ದ, ಅದೇ ಬ್ಲೂ ಕ್ಯೂಬ್. ಆ ವಿಚಿತ್ರ ಕೊಠಡಿಯನ್ನ ಅರ್ಥ ಮಾಡ್ಕೊಳ್ಳು ಆ ತಂದೆ 3 ದಿನಗಳ ಕಾಲ 3 ಪ್ರಯತ್ನಗಳನ್ನ ಮಾಡ್ತಾರೆ. ಮೊದಲು 3 ನಿಮಿಷ, ಆಮೇಲೆ 6 ನಿಮಿಷ ಮತ್ತು ಕೊನೆಯದಾಗಿ 10 ನಿಮಿಷದ ಕಾಯುವಿಕೆ. ಆದರೆ ಆ ನಿಗೂಢ ಕೊಠಡಿಯನ್ನ ಪ್ರವೇಶಿಸಲು ನೀಡಬೇಕಾದ ಬೆಲೆ ಎಷ್ಟು ಗೊತ್ತಾ? ಕೇವಲ 3 ನಿಮಿಷಗಳ ಆ ಒಂದು ಟೋಕನ್ಗೆ ಬರೋಬ್ಬರಿ 5,000 ರೂಪಾಯಿಗಳು. ಇಷ್ಟು ದೊಡ್ಡ ಮೊತ್ತ ಕೊಟ್ಟು 3 ನಿಮಿಷಗಳ ಕಾಲ ಆ ಕತ್ತಲಲ್ಲಿ ಮಾಡುದಾದರೂ ಏನು ಅಂತ ನಿಮಗೆ ಅನಿಸ್ತಿರ್ಬೋದು ಅಲ್ವಾ? ಆ ಕೊಠಡಿಯ ನಿಯಮಗಳೇ ಬಹಳ ವಿಚಿತ್ರವಾಗಿದ್ವು. ಮೊದಲು ಒಳಗೆ ಹೋಗಿ ಬಾಗಿಲು ಹಾಕ್ಕೊಳ್ಬೇಕು, ರಂಧ್ರದಲ್ಲಿ ಟೋಕನ್ ಹಾಕ್ಬೇಕು, ಕಪ್ಪು ಕನ್ನಡಕ ಧರಿಸ್ಬೇಕು, ಮತ್ತೆ ಕತ್ಲಲ್ಲಿ ಸುಮ್ಮನೆ ಕಾಯ್ಬೇಕು. ತಂದೆ ಟೋಕನ್ ಹಾಕಿದ ಕೂಡ್ಲೆ ಟಕ್ ಅಂತ ಶಬ್ದವಾಯ್ತು. ಅವರು ಕತ್ಲಲ್ಲಿ ಕಾಯಲಾರಂಭಿಸಿದ್ರು. ಮೊದಲ 2 ದಿನ ಆ ತಂದೆಗೆ ತೀವ್ರವಾದ ಬೇಸರ ಜೊತೆಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಛೇ, ಎಂಥ ವೇಸ್ಟ್ ಇದು, ನಾನು ಸುಮ್ಮನೆ ಕತ್ತಲಲ್ಲಿ ನಿಂತಿದ್ದೆ ಅಷ್ಟೇ ಅಂತ ಗೊಣಗಿದ್ರು. ಮಕ್ಕಳು ಸುಮ್ಮನೆ ಹಣ ಹಾಳು ಮಾಡ್ತಿದ್ದಾರೆ ಅನ್ನೋದು ಅವರ ಭಾವನೆಯಾಗಿತ್ತು. 3ನೇ ದಿನ ಕೊನೆಯ ಪ್ರಯತ್ನ, 10 ನಿಮಿಷಗಳ ಕಾಯುವಿಕೆ ಅವರಿಗೆ ಅಸಾಧ್ಯವಾಯಿತು. ಬೇಸರದಿಂದ ಆ ಕಪ್ಪು ಕನ್ನಡಕವನ್ನ ತೆಗೆದು ಮೇಜಿನ ಮೇಲೆ ಇಡ್ತಾರೆ. ಆಗ ಆ ಕತ್ತಲೆಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದು ಬಾಗಿಲಿನ ಹ್ಯಾಂಡಲ್ ಅವರ ಕಣ್ಣಿಗೆ ಬೀಳುತ್ತೆ. ಆ ಬಾಗಿಲಿನ ಹಿಂದೆ ನಿಜಕ್ಕೂ ಏನಿದೆ? ಭಾಗ 3, ಒಂದು ಹೊಸ ಪ್ರಪಂಚ. ರಹಸ್ಯ ಬಯಲಾಯಿತು. ಬಾಗಿಲು ತೆಗೆದ ತಕ್ಷಣ ವಾವ್, ಒಂದು ಸುಂದರವಾದ ಮಾಂತ್ರಿಕವಾದ ನೀಲಿ ಸಮುದ್ರ, ಕನ್ನಡಿಯಂಥ ಅಲೆಗಳ ಮೇಲೆ ನರ್ತಿಸುವ ಬೆಳಕಿನ ಕಿರಣಗಳು ಆ ಕೊಠಡಿಯೊಳಗೆ ಬರುವಂತೆ ಅದ್ಭುತವಾಗಿ ಡಿಸೈನ್ ಮಾಡಲಾಗಿತ್ತು. ಆ ಬೆಚ್ಚಗಿನ ಬೆಳಕು, ಆ ತಂಪಾದ ಗಾಳಿ, ಅದೆಲ್ಲ ಆ ಕತ್ತಲೆಯ ಬಾಗಿಲಿನ ಹಿಂದೆ ಇತ್ತು. ಆ ತಂಪಾದ ಗಾಳಿ ಮೈಗೆ ತಾಗಿದ ತಕ್ಷಣ ಆ ತಂದೆಯಲ್ಲಾದ ಬದಲಾವಣೆ ಅಷ್ಟಿಷ್ಟಲ್ಲ. ನಾನು 30 ವರ್ಷ ಸಣ್ಣವನಾದೆ ಅಂತವರು ಖುಷಿಯಿಂದ ಉದ್ಗರಿಸಿದ್ರು. ಬಾಗಿಲು ತೆಗೆದಾಗ ಕಂಡ ಆ ಮ್ಯಾಜಿಕ್ ಅವರ ಸಂಪೂರ್ಣ ದಣಿವನ್ನೇ ಮರೆಸ್ಬಿಟ್ಟಿತ್ತು. ಭಾಗ 4, ಜೀವನವೇ ಬ್ಲೂ ಕ್ಯೂಬ್, ಮ್ಯಾಜಿಕ್ ಹುಡುಕಾಟ. ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಕೇವಲ ಒಂದು ಕೊಠಡಿಯಲ್ಲ. ಎಷ್ಟೋ ಬಾರಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ಇರುವ ಸುಂದರವಾದ ಮ್ಯಾಜಿಕ್ ಅನ್ನ ನೋಡದೆ ಕೇವಲ ಬೋರ್ ಆಗ್ತಿದೆ ಅಂತ ದೂರುತ್ತಾ ಕತ್ತಲೆಯಲ್ಲೇ ನಿಂತ್ಬಿಡ್ತೀವಲ್ವಾ? ಇದೇ ಆ ಡ್ರೆಸ್ಸಿಂಗ್ ರೂಮ್. ನಾವು ಈ ಅದ್ಭುತ ಪ್ರಪಂಚಕ್ಕೆ ಬಂದಿದ್ದೇವೆ, ಆದ್ರೆ ಬರೀ ಡ್ರೆಸ್ಸಿಂಗ್ ರೂಮ್ನಲ್ಲೇ ಕಾಯ್ತಾ ಕೂರ್ಬಾರ್ದು. ಆ ಬಾಗಿಲನ್ನ ತೆಗೆಯೋ ಧೈರ್ಯ ನಾವು ಮಾಡ್ಲೇಬೇಕು. ನಮ್ಮದೇ ಆದ ಬ್ಲೂ ಕ್ಯೂಬನ್ನ, ಆ ಸಂತೋಷವನ್ನ ನಾವೇ ಹುಡ್ಕೊಳ್ಬೇಕು. ಭಾಗ 5, ಕೆಲಸದಲ್ಲಿ ಖುಷಿ, ಸಿಟಿ ಬ್ಯಾಂಕ್ ಕಥೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ನೈಜ ಕಥೆ ಕೇಳಿ. ದೊಡ್ಡ ಕಾರ್ಪೊರೇಟ್ ಕೆಲಸದಲ್ಲಿರೋ ಒಬ್ಬ ಸಿಇಒ ತಾನು ಸುಸ್ತಾಗಿದ್ದೇನೆ ಅಂತ ಸದಾ ದುಃಖದಲ್ಲಿದ್ರು. ಆದ್ರೆ ಅದೇ ಆಫೀಸ್ನಲ್ಲಿ ಸಣ್ಣ ಕಸಗುಡಿಸುವ ಕೆಲಸ ಮಾಡುವ ಮೇರಿ ಎಂಬ ಮಹಿಳೆ ತನ್ನ ಕೆಲಸದಲ್ಲಿ ಅಪಾರವಾದ ಖುಷಿಯನ್ನ ಕಾಣ್ತಿದ್ಲು. ಈ ವ್ಯತ್ಯಾಸ ನಮ್ಮ ಯೋಚನೆಯನ್ನೇ ಬದಲಿಸುತ್ತೆ. ಮೇರಿ ಅತ್ಯಂತ ನಗುಮುಖದಿಂದ ಹೇಳ್ತಾಳೆ, ನನ್ನ ಕೆಲಸ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಕೆಲಸ ಅಂತ. ನಾವು ಮಾಡುವ ಕೆಲಸವನ್ನ ಪ್ರೀತಿಯಿಂದ ಮಾಡಿದ್ರೆ ಪ್ರತಿಯೊಂದು ಸಣ್ಣ ಕೆಲಸವೂ ಮ್ಯಾಜಿಕ್ನಂತೆ ಅದ್ಭುತವಾಗಿ ಭಾಸವಾಗುತ್ತೆ. ಸಂತೋಷ ಎನ್ನುವುದು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲಿದೆ. ಯಾವುದೇ ಕೆಲಸವನ್ನ ಪ್ರೀತಿಯಿಂದ ಮತ್ತು ಖುಷಿಯಿಂದ ಮಾಡಿದ್ರೆ ಅದು ನಮಗೆ ನಿಜವಾದ ಆನಂದವನ್ನ ನೀಡುತ್ತೆ. ಹಾಗಾದ್ರೆ ನಾವು ಈ ಪ್ರಪಂಚವನ್ನ ಅನ್ವೇಷಿಸಿ ನಮ್ಮದೇ ಆದ ಆ ಬ್ಲೂ ಕ್ಯೂಬ್ನ ಸಂತೋಷವನ್ನ ಕಂಡುಕೊಳ್ತೀವಾ, ಅಥವಾ ಬರಿಯ ಕತ್ತಲ ಡ್ರೆಸ್ಸಿಂಗ್ ರೂಮ್ನಲ್ಲೇ ನಿಂತು ಬಿಡ್ತೀವಾ?
ಈ ಮಾಂತ್ರಿಕ ಕಥೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಆನಂದವನ್ನು ಕಂಡುಕೊಳ್ಳಲು ಸ್ಫೂರ್ತಿಯಾಗಲಿ. ಇಂದಿನ ಈ ಕಥೆಯ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಎಂದು ಭಾವಿಸ್ತೇನೆ. ಮತ್ತೆ ಭೇಟಿಯಾಗೋಣ. Thank you.